ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಕೆಲವರು ಏನು ಮಾಡ್ತಾರೆ ಅಂದರೆ, ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ವಿವಾಹ ಸಂಬಂಧವಾಗಿ, ವೈವಾಹಿಕ ಜೀವನಕ್ಕಾಗಿ ಸಾಕಷ್ಟು ಕಷ್ಟಗಳು ನಮ್ಮ ಹತ್ರ ಬರ್ತಾ ಇರ್ತಾರೆ. ತುಂಬಾ ಜನ ಬರ್ತಾ ಇರ್ತಾರೆ. ಬಂದವರೆಲ್ಲ ವಿದ್ಯೆಗಾಗಿ, ಉದ್ಯೋಗಕ್ಕಾಗಿ ವಿವಾಹವನ್ನು ಮುಂದೆ ಹಾಕ್ಕೊಂಡು 30 ವರ್ಷ ದಾಟಿದ ನಂತರದಲ್ಲಿ ವಿವಾಹಕ್ಕಾಗಿ ಪರದಾಟ, ವಿವಾಹಕ್ಕಾಗಿ ದುಃಖ. ಯಾವ ಜಾತಕವೂ ಸೆಟ್ ಆಗಲ್ಲ, ಯಾರೂ ಸಹಿತವಾಗಿ ಒಪ್ಕೊಳ್ಳಲ್ಲ. ಉದ್ಯೋಗ ಕೈಯಲ್ಲಿದೆ, ಹಣಕಾಸು ಚೆನ್ನಾಗಿ ಓಡಾಡ್ತಾ ಇದೆ, ಮನೆ ಇದೆ, ಮಾರಿದೆ, ಆದರೂ ಸಹಿತವಾಗಿ ವಿವಾಹ ಆಗ್ತಾ ಇಲ್ಲ. ಎಷ್ಟು ಗೊಂದಲ ನೋಡಿ. ಇದಕ್ಕೆಲ್ಲ ಮೂಲ ಕಾರಣ ಏನಿರ್ಬೋದು? ಇದಕ್ಕೆ ಮೂಲ ಕಾರಣ ಸಕಾಲಕ್ಕೆ ವಿವಾಹ ಆಗದೇ ಇರೋದು. ನಾವು ವಿವಾಹ ಆಗುವಂತಹ ಕಾಲ ಅಂತ ಒಂದು ಇದೆ. ಆ ಕಾಲಕ್ಕೆ ನಾವು ವಿವಾಹ ಆದಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ಸುಖ, ಜೊತೆಯಲ್ಲಿ ವಿವಾಹ ಆದ ನಂತರವೂ ಓದಲಿಕ್ಕೆ ಅವಕಾಶ ಇದೆ. ಉದ್ಯೋಗವಂತೂ ನಿರಂತರವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಈಗ ಹೆಣ್ಣು ಮಕ್ಕಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ, ಈಗ ಉದ್ಯೋಗ ಇದೆಯಾ ಅಂತ ಕೇಳ್ತಾರೆ. ನೀನು ಉದ್ಯೋಗವನ್ನು ಮಾಡ್ತೀಯಾ? ನೀನು ಸಂಪಾದನೆಯನ್ನು ಮಾಡ್ತಾ ಇದ್ದೀಯಾ? ಹೌದು, ಸಂಪಾದನೆ ಇದೆ. ಆಗ ನೀವು 25ರಿಂದ 30 ವರ್ಷದೊಳಗೆ ವಿವಾಹ ಆಗಲೇಬೇಕು. 30 ವರ್ಷದೊಳಗೆ ನೀವು ಆಗಿಲ್ಲ ಅಂದರೆ ನೀವು ಪರಿತಪಿಸಬೇಕಾಗ್ತದೆ. 30 ದಾಟಿ ಹೋಯಿತು, ಮನೆಯಲ್ಲೂ ಹಿಂಸೆ, ಜೊತೆಯಲ್ಲಿ ಬಂಧು ಬಾಂಧವರು ಹಿಂಸೆ ಕೊಡ್ತಾ ಇರ್ತಾರೆ ನಿಮಗೆ. ಏನ್ರಿ, ಮಕ್ಕಳನ್ನು ಮದುವೆ ಮಾಡಲ್ವಾ? ಈ ಹೆಣ್ಣು ಮಕ್ಕಳು 30 ವರ್ಷ ದಾಟ್ತು ಅನ್ಕೊಳ್ಳಿ, ಅವರಿಗೆ ಹೆಣ್ಣು ಮಕ್ಕಳು ಕರೆಯಲ್ಲ, ಆಂಟಿ ಇರುವಂತ ಶುರುವಾಗ್ಬಿಡ್ತದೆ. ಏನು ಆಂಟಿಯರನ್ನು ಮದುವೆ ಮಾಡಲ್ವಾ ಅಂತ ಕೇಳ್ತಾರೆ. ಹೀಗಾಗಿ ತುಂಬಾ ಜಾಗ್ರತೆ ಬೇಕು. ಈಗ ಮನುಷ್ಯನಿಗೆ ವಿದ್ಯೆಯೂ ಬೇಕು, ಉದ್ಯೋಗವೂ ಬೇಕು. ಆದರೆ ಜೀವನದಲ್ಲಿ ಮುಂದಿನ ಜೀವನ ಚೆನ್ನಾಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ವಿವಾಹವು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಹಿಂದಿನವರೆಲ್ಲ ಒಂದು ಪಾಲನೆ ಮಾಡ್ಕೊಂಡು ಬಂದಿದ್ರು. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ಬಿಡ್ತಿದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸಂತಾನವೂ ಬೇಗ ಆಗ್ತಿತ್ತು. ಆತನ ಮೂಲಕವಾಗಿ ನಿಮಗೆ 50 ವರ್ಷ ಆಗೋದ್ರೊಳಗೆ ಮಕ್ಕಳ ಕೈಗೆ ಬಂದ್ಬಿಡ್ತಿದ್ರು. ಆದ್ರೆ ಇಂದಿನ ಕಾಲದಲ್ಲಿ ಹಾಗಲ್ಲ. ಮದುವೆ ಆಗುವಾಗಲೇ 38, 40 ಅವರು ಮಕ್ಕಳ ಕೈಗೆ ಬರುವಂತಹ ಕಾಲಕ್ಕೆ ನಿಮಗೆ 70, 80 ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು. ಆದ್ದರಿಂದ ವಿವಾಹವನ್ನ ಮುಂದೂಡಬೇಡಿ. ವಿವಾಹವನ್ನ ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ಪರಿಹಾರ. ಹೆಣ್ಣು ಮಕ್ಕಳಿಗೆ 21 ವರ್ಷ ಅಥವಾ 24, 25ರೊಳಗೆ ಮಾಡಲೇಬೇಕು. ಗಂಡು ಮಕ್ಕಳಿಗೆ 25ರಿಂದ 30 ವರ್ಷದೊಳಗೆ ವಿವಾಹ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಹಾಗೆ ಮಾಡಿಕೊಂಡ್ರಿ ಅಂತಾದರೆ ನಿಮ್ಮ ಜೀವನದಲ್ಲಿ ಮಕ್ಕಳು ಸಹಿತವಾಗಿ ಬೇಗನೆ ಕೈಗೆ ಬರ್ತಾರೆ. ಜೊತೆಯಲ್ಲಿ ನೀವು ಸಹಿತವಾಗಿ ಸಾಕಷ್ಟು ಜೀವನದಲ್ಲಿ ಅನುಕೂಲವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿ ಓದಬೇಕು, 1 ಡಿಗ್ರಿ ಮಾಡಬೇಕು, 2 ಡಿಗ್ರಿ ಆಯಿತು, 3 ಡಿಗ್ರಿ ಆಯಿತು, 4 ಡಿಗ್ರಿ ಆಯಿತು, ಆದರೂ ಸಹಿತವಾಗಿ ನಿಮಗೆ ವಿವಾಹ ಆಗುವ ಇಚ್ಛೆ ಇಲ್ಲ. ಆಗ 30 ದಾಟಿ ಹೋಯಿತು. ಯಾವ ಹೆಣ್ಣು ಅಷ್ಟು ಸುಲಭವಾಗಿ ಸಿಗಲ್ಲ, ಯಾವ ಗಂಡು ಸುಲಭವಾಗಿ ಸಿಗಲ್ಲ. ಇಂತಹ ಘಟನೆಗಳೇ ಬರುವಂತಹದ್ದು. ಬೆಳಗಿಂದ ಸಾಯಂಕಾಲದವರೆಗೆ ಸಾಧಾರಣವಾಗಿ ನಮಗೊಂದು 30-40 ಜನ ದಿವಸದಲ್ಲಿ ಬಂದರು ಹೇಳಿದ್ರೆ ಅದರೊಳಗೆ ಒಂದು 10-20 ಜನ ಇಂಥದ್ದೇ ಸಮಸ್ಯೆ. ಆದ್ದರಿಂದ ಬಹಳ ಜಾಗ್ರತೆ. ಆದಷ್ಟು ಬೇಗ ಮದುವೆ ಆಗುವಂಥ ಒಂದು ಕ್ರಮ ಇಟ್ಕೊಳ್ಳಿ. 30 ವರ್ಷ ದಾಟ್ಲಿಕ್ಕೆ ಬಿಡಬೇಡಿ. ಆಗ ನಿಮಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಖ ಇರ್ತದೆ, ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. 35 ವರ್ಷ ಆಗುವಾಗ ಮಕ್ಕಳನ್ನು ಪಡೆದು ಬಿಡ್ತೀವಿ. 50 ವರ್ಷ ಆಗುವಾಗ ಮಕ್ಕಳು ಕೈಗೆ ಬಂದುಬಿಡ್ತಾರೆ. ಸಾಧಾರಣವಾಗಿ 60 ವರ್ಷಕ್ಕೆಲ್ಲ ನೀವು ಮಕ್ಕಳಿಗೆ ಮದುವೆ ಮಾಡಿಬಿಡ್ಬೋದು. ಆದ್ದರಿಂದ ಆದಷ್ಟು ಬೇಗ ಮದುವೆ ಆಗುವಂತಹ ಒಂದು ಪದ್ಧತಿಯನ್ನು ಅನುಸರಿಸಿ
ಅದರಿಂದ ನಿಮಗೂ ಅನುಕೂಲ, ಲೋಕಕ್ಕೂ ಅನುಕೂಲ. ಆದ್ದರಿಂದ ಇದನ್ನು ಅನುಸರಿಸ್ಕೊಳ್ಳಿ, ಶುಭವಾಗುತ್ತೆ. ಮಂಗಳವಾರ ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಯಲ್ಲಿ ಬೆಲ್ ಬಟನ್ ಒತ್ತಿ. ನಮ್ಮ ನಂಬರ್ಗಳಿದೆ. ನಿಮ್ಮ ಕಷ್ಟಗಳು ಯಾವುದೇ ಇದ್ದರೂ ಸಹಿತವಾಗಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆಗ ಅದನ್ನು ನಮಗೂ ನೋಡಲಿಕ್ಕಾಗುತ್ತೆ, ಅದಕ್ಕೇನಾದರೂ ಪರಿಹಾರವನ್ನು ತಿಳಿಸ್ಲಿಕ್ಕಾಗುತ್ತೆ. ಮಾಡ್ಕೊಳ್ಳಿ. ಶುಭವಾಗಲಿ.